ಬಾಲಾಜಿ ಮಾಡಬೇಕಾಗಿರೋದು ಮಾಡಿಸಿದಾರಾ? VA ಮಾಡಬೇಕಾಗಿತ್ತು, ಮಾಡಿದಾರಾ? ಇದನ್ನ ಮಾಡಿಲ್ಲ. ಎಷ್ಟು ಸರಿ ಓಡಾಡಿ ನಾವು ಮಾಡಿಸ್ಕೊಡೋಣ, ನಾವು ಮಾಡಿಸ್ಕೊಡ್ತೀರಿ. ನಿಮ್ಮ ಮುಖ ಈಗ ನಾವು ಮಾಡಿಸ್ಕೊಡ್ತೀರಿ, ಇದನ್ನ ಸರಿ ಮಾಡೋಣ. ವೀಕ್ಷಕರೇ ನೋಡಿ, ಈ ಅನ್ಯಾಯ ಅವ್ರನ್ನೇ ತೋರಿಸಿ, ಇವ್ರನ್ನ ಅನ್ಯಾಯ, ಇಂತಹ ಅನ್ಯಾಯಗಳನ್ನ ಎದುರಿಸೋದೇ ನಮ್ಮ KRS ಪಾರ್ಟಿಯ ಕೆಲಸ. ದಯವಿಟ್ಟು ಇಂಥ ಅಮಾಯಕರನ್ನ ನೀವು ಯಾಮಾರಿಸಿ ಸುಲಿಗೆ ಮಾಡಿ ತಿನ್ನೋದು ಬಿಡಿ. ಅಧಿಕಾರಿಗಳೇ ನಿಮ್ಮ ಹತ್ರ ಬಂದಾಗ ಮಾಡಿಕೊಡ್ಬೇಕಾಗಿರುವ ನಿಮ್ಮ ಆದ್ಯ ಕರ್ತವ್ಯ ಕೆಲಸವನ್ನ ದಯವಿಟ್ಟು ಶಾಸಿ ತಪ್ಪದೆ ಮಾಡಿ. ನಿಮ್ಮ ಮುಂದೆ ನಮ್ಮ ಮಹಾತ್ಮಗಳನ್ನ ಹಾಕೊಂಡ್ಬಿಡೋದಲ್ಲ, ಅದ್ರ ಜೊತೆಯಲ್ಲೂ ಕೆಲಸ ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಕೋರ್ತಾ ನಮ್ಮ ಆಹಾರ ಅಧಿಕಾರಿಯನ್ನ ಅನುಷಾ ಮೇಡಮ್ ಅನ್ನ ನಾವು ಕೋರ್ತೀರಿ. ಆಗಲ್ಲ ಅಂದ್ರೆ ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟು ತೊಲಗಿ. ಇಂಥ ಕಡು ಭ್ರಷ್ಟ ಅಧಿಕಾರಿಗಳನ್ನ ನಾವು ತೊಲಗಿಸ್ಲೇಬೇಕಾಗುತ್ತೆ. KH ಮುನಿಯಪ್ಪನವರೇ, ನೀವು ಮಗಳಿಗೆ ಒಂದು ಸೀಟ್ ಕೊಡಿಸು, ಅವ್ರಿಗೊಂದು ಇದು ಮಾಡೋದಲ್ಲ. ಸಾರ್ವಜನಿಕರಿಗೆ, ಬಡವರ ಬಗ್ಗರಿಗೆ ಅಕ್ಕಿ ಹೋಗುವಂತ ಒಳ್ಳೆ ನಿಮಗೆ ಇದು ಕೊಟ್ಟಿದ್ದಾರೆ, ಹುದ್ದೆ ಏನು ಮಿನಿಸ್ಟರ್ ಪದವಿ ಕೊಟ್ಟಿದ್ದಾರೆ. ಆಹಾರ ಇಲಾಖೆಯ ಭದ್ರತೆ ಅಂದ್ರೆ ಏನ್ರಿ? ಆಹಾರ ಇಲಾಖೆಯಲ್ಲಿ ನಿಮ್ಮದಾದಂಥ ಕೆಲಸ ತುಂಬ ಇದೆ. KH ಮುನಿಯಪ್ಪನವರೇ, ಬಡವರ ಬಗ್ಗರಿಗೆ ಲಾಸ್ಟ್ ಏನು ನಮ್ಮ ಕಡೆಯ ವ್ಯಕ್ತಿಗೆ ಅಕ್ಕಿ ಹೋಗ್ಬೇಕಂದ್ರೆ ನಿಮ್ಮ ಮುನಿಯಪ್ಪನವರೇ ನೀವೇ. ನಮ್ಮ ಕೋಲಾರ ಕಡೆಯಿಂದ ನೀವು ಬಂದಿದ್ದೀರಾ. ಸೋಲಿಲ್ಲದ ಸರ್ದಾರ ಅಂತ MP ಮಾಡ್ಕೊಂಡಿದ್ರಿ. ತಿರ್ಗಾ ನಿಮಗೆ ನೀವು ಸೋಲ್ತು ಚಿಕ್ಕಬಳ್ಳಾಪುರಕ್ಕೆ ಬಂದು ಬಂದು ಗೆದ್ದಿದ್ದೀರಾ. ಗೆದ್ದು ಒಳ್ಳೆ ಕೆಲಸ ಮಾಡಿ. ಆಗಲ್ವಾ? KH ಮುನಿಯಪ್ಪನವರೇ, ನಿಮ್ಗೆ ವಯಸ್ಸಾಗಿದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಆರಾಮಾಗಿ ಮನೆಯಲ್ಲಿರಿ. ಇಂಥ ಆಹಾರ ಭದ್ರತೆಗೆ ಎಲ್ಲ ಜನಗಳಿಗೆ ಹಕ್ಕನ್ನು, ಅವ್ರ ಹಕ್ಕು, ಆಹಾರ ಕೊಡಬೇಕಾಗಿರುವ ಸರ್ಕಾರಗಳ ಹಕ್ಕು ದಯವಿಟ್ಟು ಅವ್ರಿಗೆ ತಲುಪಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹಾಗೆ ಸಿಲಿಂಡರ್ದು 857 ರೂಪಾಯಿ ತಗೊಳೋ ಬದಲು 900 ತಗೊಂತ ಇದ್ದಾರೆ. 50 ರೂಪಾಯಿ ಜಾಸ್ತಿ ನಾವು ಅವ್ರಿಗೆ ಕೊಡಬೇಕು. ಕೊಡಲ್ಲ ಅಂದ್ರೆ ಸಿಲಿಂಡರ್ ಕೊಡಲ್ಲ ಅಂತಾರೆ. ಆ ಥರ ಎಲ್ಲ ದಂಧೆ ನಡೀತಾ ಇದೆ. ಅದ್ರ ಬಗ್ಗೆ ನೀವು ಎಚ್ಚೆತ್ಕೋಬೇಕು. ಸಾರ್ವಜನಿಕರಿಗೂ ಗೊತ್ತಾಗ್ತಾ ಇಲ್ಲ. ಅದನ್ನೆಲ್ಲ ನೀವು ಸ್ವಲ್ಪ ಅಧಿಕಾರಿಗಳಾಗಿ ನೀವೇ ಏನು ಮಾಡ್ತಾ ಇದ್ದೀರಾ? ಅಧಿಕಾರಿಗಳು ನೀವು ತಿಂತಾ ಇರೋದ್ರಿಂದ ತಾನೇ ಅವರು ನಮಗೆ ಸಾರ್ವಜನಿಕರಿಗೆ ತಂದು ಕೊಟ್ಟು 50 ರೂಪಾಯಿ ಜಾಸ್ತಿ ತಗೊತಾ ಇರೋದು ಒಂದು ಸಿಲಿಂಡರ್ ಮೇಲೆ. ಅದು ಗೊತ್ತಾಗ್ತಾ ಇಲ್ವಾ ನಿಮಗೆ? ಆ ಥರ ಎಲ್ಲ ಯಾಕೆ ಸಾರ್ವಜನಿಕರ ಹತ್ರ ಕಿತ್ಕೊಂಡು ತಿಂತಾ ಇದ್ದೀರಾ? ನಮ್ಮ ದುಡ್ಡೇ ನಮ್ಗೆ ಇದು ಮಾಡ್ತಾ ಇದ್ದೀರಲ್ಲ, ಮೋಸ ಮಾಡ್ತಾ ಇದ್ದೀರಲ್ಲ. ಇಷ್ಟು ಹೇಳ್ತಾ ಬೆಳಿಗ್ಗೆ ನೋಡಿ ಬಂಧುಗಳೇ, ಬೆಳಿಗ್ಗೆ 5:30-6 ಗಂಟೆಗೆ ಬಂದು ಲೈನಲ್ಲಿ ನಿಂತ್ಕೊಂತಾರೆ. ಏನೋ ರೇಷನ್ ಅಂಗಡಿಗಳ ಮುಂದೆ ಪರ್ಟಿಕ್ಯುಲರ್ ಆಗಿ ಇಷ್ಟೊತ್ತಿಗೆ ಓಪನ್ ಆಗುತ್ತೆ, ಇಷ್ಟೊತ್ತು ತೆಗಿತೀವಿ, ಇಷ್ಟೊತ್ತು ಕೊಡ್ತೀವಿ ಏನೋ ಒಂದು ಬೋರ್ಡ್ ಇಲ್ಲ. ಮತ್ತೆ ಪಾಪ 10:30 ಆದ್ರೂ ನೋಡಿ ಅಲ್ಲಿ ಡಿಪೋ ಹತ್ರ 10:30-11 ಗಂಟೆ ಆದ್ರೂ ಅಲ್ಲಿ ಲೈನು 5 ಗಂಟೆ ಹೋಗಿರ್ತೈತೆ, ಹಸ್ಕುಳ ಆಸ್ಪತ್ರೆ ಗಂಟೆ ಹೋಗಿರ್ತೈತೆ. ಆಮೇಲೆ ಮುಖ್ಯವಾಗಿ ತಿಂಗಳ ಕೊನೆಯಲ್ಲಿ ಶಂಕರ್ ಹೇಳಿದ್ದಕ್ಕೊಂದು ಕ್ಲಿಯರ್ ಕೊಡ್ತೀನಿ. ಈ ಕಡೆ ಶಂಕರ್ ಅವ್ರು ಹೇಳಿದ್ದಕ್ಕೊಂದು ಕ್ಲಿಯರ್ ಕೊಡ್ತೀನಿ. ವೀಕ್ಷಕರೇ, ಇವರಿಗೆ ಮಂಗಳವಾರಗಳು ಬಿಟ್ಟು ಮತ್ತು ಗೌರ್ಮೆಂಟ್ ರಜೆಗಳು ಬಿಟ್ಟು ಎಲ್ಲ ದಿನ, ಭಾನುವಾರ ಎಲ್ಲ ದಿನಗಳಲ್ಲೂ ಗೌರ್ಮೆಂಟ್ ರಜಾ ಅಂದರೆ ಏನು ಹಬ್ಬ 6 ದಿನಗಳು ಬರ್ತಾರೆ, ಅದು ಬಿಟ್ಟು ಇನ್ನು ಎಲ್ಲ ತಿಂಗಳಲ್ಲಿ 24 ದಿವಸ ಇವರು ಏನೋ ಆ ರೇಷನ್ ಅಂಗಡಿ ಓಪನ್ ಮಾಡಬೇಕಾಗುತ್ತೆ. ಅದನ್ನ ನೋಡ್ಕೊಬೇಕಾಗಿರುವ ಅಧಿಕಾರಿ ಇದೇ ಕುರ್ಚಿಗೆ ನಾವು ಸನ್ಮಾನ ಮಾಡಿರುವ ಅದಕ್ಕೆ ಸಮಯ ಫಿಕ್ಸ್ ಮಾಡ್ಕೊಬೋದು. ಯಾವ ಥರ ಅಂದರೆ ಈಗ ಕೆಲ್ಸಕ್ಕೆ ಹೋಗೋದ್ರಿಂದ ಬೆಳಗ್ಗೆ ಹಂಗಲ್ಲ, 6 ಗಂಟೆಯಿಂದನೂ ತೆಗಿಬೋದು, ಇಲ್ಲ ಸಾಯಂಕಾಲ 3 ಗಂಟೆ ಮೇಲೆ 2 ಟೈಮ್ ತೆಗಿಬೇಕು. ಬೆಳಗ್ಗೆ ಒಂದು ಟೈಮ್, ಸಾಯಂಕಾಲ ಒಂದು ಟೈಮ್ ತೆಗಿಬೇಕು. ಸಮಯ ಇರೋದು ಬೆಳಗ್ಗೆ 8ರಿಂದ 12 ಗಂಟೆ ತನಕ, ಮತ್ತೆ 4ರಿಂದ ಸಂಜೆ 8, 9 ಹೆಂಗ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ. ನಾವು ಕೇಳೋ ವಿಷಯ, ಶಂಕರ್ ಹೇಳಿದ ವಿಷಯಕ್ಕೆ ಯಾವ ಅಂಗಡಿ ನೀವು 2 ದಿವಸದ ಮೇಲೆ ತೆಗ್ದಿದೆ, ಯಾಕೆ ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಾ? ಯಾಕಂದ್ರೆ ನಿಮ್ಗೆ ಅದರ ಅಂಗಡಿ ಕಡೆಗಳಿಂದ ಏನ್ ಬರಬೇಕು, ನಿಮ್ಗೆ ಜೋಬ್ ತುಂಬಬೇಕು, ತುಂಬ್ತಾ ಇದೆ. ಶಂಕರ್ ಕಂಟಿನ್ಯೂ ಮಾಡಿ ಹೇಳಿ ಶಂಕರ್. ಮುಖ್ಯವಾಗಿ ಯಾಕೆ ನೀವು ತಿಂಗಳ ಕೊನೆಯಲ್ಲಿ 4-5 ದಿವಸ ಕೊಟ್ಬಿಟ್ಟು ಜನಗಳಿಗೆ ಈ ತರ ರಾಪ ಇಕ್ತೀರಾ? ನೀವು ಏನಿದ್ರು ಒಂದು 15 ದಿವಸ ಕೊಡ್ಬೇಕು ರೇಷನ್. 24 ದಿನದಲ್ಲಿ 4 ದಿನ ಕೊಡ್ತಾರೆ ಅಷ್ಟೇ ಅವರು. ಮೊನ್ನೆ ತಿಂಗಳು 26ನೇ ತಾರೀಕು ಸ್ಟಾರ್ಟ್ ಮಾಡಿದ್ರು, ಈ ತಿಂಗಳನ್ನ 25 ರೂಪಾಯಿಂದ ಸ್ಟಾರ್ಟ್ ಮಾಡವ್ರೆ, ನೆನ್ನೆ ಮಾಡವ್ರೆ. ಈ ತರ 4-5 ದಿವಸ ಇವ್ರು ರೇಷನ್ ಕೊಟ್ರೆ ಪಾಪ ಜನಗಳು ಏನ್ ಮಾಡ್ಬೇಕು? ಏನು ರೇಷನ್ ಅಂಗಡಿ ಮುಂದೆನೆ ಮಲ್ಕೊಂಡ್ಬಿಡ್ಬೇಕು ಹೋಗಿ ನೋಡಿ. ಇದನ್ನ ಮೊದಲು ಪರ್ಫೆಕ್ಟ್ ಆಗಿ ಇದು ಮಾಡ್ತಾ ಇದ್ರು, ಈಗ ಬಂದು ಈ ತರ ಮಾಡ್ತಾ ಇದಾರೆ. ಯಾಕೆ?
ಆ ದುಡ್ಡು ತಗೊಳ್ತಾರೆ. ಮತ್ತೆ ನಾವು ಮೊನ್ನೆ ತಿಂಗಳು ಬಂದು ಮೇಡಮ್ಗೆಲ್ಲ ಫೋನ್ ಮಾಡಿದ್ವಿ. ನಾವು ಹೋಗ್ಬಿಟ್ಟು ರೇಷನ್ ಅಂಗಡಿ ಎಲ್ಲ ಒಂದು ರೌಂಡ್ ಹಾಕೊಂಡು ಬಂದು ಹೇಳಿದ್ವಿ ಮೇಡಮ್ಗೆ ಫೋನ್ ಮಾಡ್ಬಿಡು ನೋಡಿ ಈ ಥರ ಅಂತ. ಇಲ್ಲ ನಾವು ನೋಡ್ತೀವಿ ಮಾಡ್ತೀವಿ ಅಂತ ನಮ್ಮ ಸುಮ್ಮನೆ ಫೋನ್ ಮಾಡಿದ. ಅದಕ್ಕೆ ಸನ್ಮಾನ ಮಾಡಿದ್ದೀರಿ. ನೋಡಿ ಈಗ ಏನು ಹೇಳ್ತಾ ಇದ್ದಾರೆ ಅದು ಅರ್ಥ ಮಾಡ್ಕೊಬೇಕಂತ ಸಾರ್ವಜನಿಕರೇ. ನಿಮ್ಗೋಸ್ಕರನೇ ಇವ್ರೂ ಕಷ್ಟಪಡ್ತಾರೆ, ನಾವು ಕಷ್ಟಪಡ್ತಾರೆ. ಇವ್ರಿಗೆ ಸಂಬಳ ಕೊಟ್ಕೊಂಡು ನಾವು ಸಾಕ್ತಾ ಇದ್ದೀರಿ ಇವ್ರನ್ನೆಲ್ಲ. ಇವ್ರು ನೋಡ್ಕೊಬೇಕಾಗಿರೋ ಕೆಲಸ ನಾವು ನೋಡ್ಕೊಬೇಕಾ? ಇದು ಎಂಥ ಕರ್ಮನಪ್ಪ ಇದು. ಹಾಗಾಗಿ ನಾವು ಸಂಬಳ ಕೊಟ್ಟಕ್ಕೆ ಅದಕ್ಕೆ ನಾವು ಅವಮಾನ ಮಾಡ್ತಾ ಇಲ್ಲ ಸ್ವಾಮಿ, ಪದೇ ಹೇಳ್ತೇವೆ. ನಾವು ಅವಮಾನ ಮಾಡ್ತಾ ಇಲ್ಲ, ಸನ್ಮಾನ ಮಾಡ್ತೀವಿ. ಇಂಥ ಈಗನ್ನ ಎಚ್ಚೆತ್ಕೊಂಡು ಮಾನ ಮರ್ಯಾದೆ ಬಿಟ್ಟು ಈಗ ಕೆಲಸ ಮಾಡಿ ಅಂತ ನಿಮ್ಮಲ್ಲಿ ಕೋರ್ತಾ, ಈಗ ನಮ್ಮ ಸೈನಿಕರು ಹೇಳಿದ್ರು ನಿಮ್ಗೆ ನಾಚಿಕೆ ಆಗಬೇಕಾಗ್ತದೆ. ಇಂಥ ಅವಮಾನಗಳನ್ನು ಸನ್ಮಾನಗಳಂತ ತೀರ್ಮಾನ ಮಾಡುವಂಥ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದ ಒಂದು ಧಿಕ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಾವು ಸರ್ಜಾಪುರ ನಂಜಪ್ಪ ರೆಡ್ಡಿ ಅವ್ರು ಕೇಳಿದ್ದಕ್ಕೆ ಅವ್ರೇನು ಹೇಳಿದ್ರು ಅಂದರೆ 24 days ಕೊಡಬೇಕಲ್ಲ ಅಂತ ಕೇಳಿದ್ದಕ್ಕೆ ಅವರು ಪ್ರೈವೇಟ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ 2 ದಿನ ಕೊಡೋಕ್ಕಾಗಲ್ಲ, 3 ದಿನ 4 ದಿನ ಕೊಡೋಕ್ಕಾಗಲ್ಲ. ನಾವು ಕೇಳ್ಕೊಂಡಿದ್ದಕ್ಕೆ ಇವಾಗ ನಮ್ಮ ಮುತ್ತನಲ್ಲೂರಲ್ಲಿ 3 ದಿನ ಕೊಡ್ತಾ ಇದ್ದಾರೆ. 24 days ಇಲ್ಲ ಕೊಡ್ತಾ ಇಲ್ಲ. ಕೇಳೋಣ, EM ಮಾಡ್ಬೇಕು. ಅವ್ರು ಮಾಡೋ ಕೆಲಸ ಎಲ್ಲ EM ಮಾಡಬೇಕು. ಮಾಡೋ ನೆಕ್ಸ್ಟ್ ಅಂತ ಮುಗಿಸೋಣ ವೀಕ್ಷಕರ. ಪ್ರತಿಯೊಬ್ಬ ಸಾರ್ವಜನಿಕರದ್ದು ಫೋನ್ ತೆಗೀರಿ. ನಮ್ಮ ಸೇರಿಕರನ್ನ ಫೋನ್ ರೋಡ್ ವಿಷಯ ಎತ್ಕೊಂಡ್ಬಂದಿದ್ದೀರಾ, ಅದೆಷ್ಟು ದಿನ ಮಾಡ್ತೀರಾ ಇಡೀ. ನಾನು ಶುಕ್ರವಾರ ಬರ್ತೀನಿ. ಶುಕ್ರವಾರದವರೆಗೂ ನನ್ನ ಕೆಲಸ ಇದೆ. ಶುಕ್ರವಾರ ದಿನ ಇದೇ ಟಾಪಿಕ್ಗಳು ಹೇಳಿ ಅವತ್ತಿನ ದಿನ ನಾನು ನಿಮಗೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋ ಕಾನೂನು ರೀತಿಯಲ್ಲಿ ನಾನು ಮಾತಾಡ್ತೀನಿ. ಇಷ್ಟು ಹೇಳ್ತಾ ಈ ಕಚೇರಿ ಖಾಸಗಿ ಕಚೇರಿ ಅಲ್ಲ, ನಮ್ಮ ಕಚೇರಿ ಸಾರ್ವಜನಿಕರ ಕಚೇರಿ. ನೀವೆಲ್ಲ ನಮ್ಮ MA ನೌಕರರು. ದಯವಿಟ್ಟು ಐಡೆಂಟಿ ಕಾರ್ಡ್ ಧರಿಸಿ, ಪದನಾಮ ಧರಿಸಿ ಕೆಲಸ ಮಾಡಿ. ನಿಮಗೆ ಆ ಇಚ್ಛಾಶಕ್ತಿ ಇಲ್ವಾ, ರಾಜೀನಾಮೆ ಕಟ್ಟಿ ತೊಲಗಿ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಇದು ವಿಡಿಯೋ ಹೋಗ್ತಾ ಇದೆ. ಪ್ಲೀಸ್ ಅರ್ಥ ಆಯ್ತಾ ಸರ್? ಹಲೋ, ಓಕೆ ಹಾಕ್ಸಿ ಸರ್. ಓಕೆ, ಇಷ್ಟು ಹೇಳ್ತಾ ಇರ್ತಿದ್ರೆ ಆಯಿತು. ನೋಡೋಣ ಈ ವಾರ ನೋಡಿ ಯಾರ್ಯಾರು ಹಾಕ್ತಾರೆ ಯಾರ್ಯಾರೆಲ್ಲ ವಿಡಿಯೋ ಮಾಡಿ. ನಾನು ಸುಮಾರು 3-4 ಸಾರಿ ಮನವಿ ಮಾಡಿದ್ರು. ಕಾವೇರಿ ಓವರ್ ಟ್ಯಾಂಕು ಏನು ಮುಚ್ಚಳ ಇದೆ ಇದ್ರ ಬಗ್ಗೆ ಕ್ರಮ ಜರುಗಿಸಿ 18ನೇ ತಾರೀಕು ನಾನು ಅರ್ಜಿ ಕೊಟ್ಟಿದ್ರು. ಈ ಕಾವೇರಿ ಟ್ಯಾಂಕಲ್ಲಿ ಅಲ್ಲಿ ಸ್ಕೂಲ್ ಪಕ್ಕದಲ್ಲಿ ಒಂದು ಸಂಪಿರೋದ್ರಿಂದ, ಕ್ರಿಕೆಟು ಮತ್ತು ಪಾರ್ಕ್ ಇರೋದ್ರಿಂದ ಅಲ್ಲಿ ಆತ್ಮಹತ್ಯೆಗಳು ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಆದ್ರೂ ಇವ್ರ ಗಮನಕ್ಕೆ ಲೆಟ್ರ್ ಮುಖಾಂತರ ಕೊಟ್ಟಿದ್ದೀನಿ, ಟಪಾಲಲ್ಲಿದೆ. ಆ ಲೆಟ್ರ್ ಮುಖಾಂತರ ಕೊಟ್ಟಿದ್ರು ಕೂಡ ಈ ಗಮನಿಸಿ ಇದ್ರ ಬಗ್ಗೆನೂ ನಾವು ಹೇಳಿದ್ದೀವಿ. ಓವರ್ ಟ್ಯಾಂಕ್ ಮತ್ತು ಅದ್ರ ಬೀಗ ಹಾಕ್ರಿ ಅಂತ ಹೇಳ್ತಾ ಇದ್ದೀನಿ. ಯಾರೂ ಅದ್ರ ಗಮನ ತಗೊಂಡಿಲ್ಲ. ಹೇಳ್ತಾರೆ ನಾವು ಮಾಡ್ತೀವಿ, ಇವಾಗ ಹೋಗ್ತೀವಿ ಅಂತ. ಇಲ್ಲಿ ಪ್ಲೇಟ್ಗಳಿಗೆ ಮುಚ್ಚಳ ಕೂಡ ಇಲ್ಲ. ಈ ಪ್ಲೇಟ್ಗಳ ಬಗ್ಗೆ ಮತ್ತು ಮುಚ್ಚಳದ ಬಗ್ಗೆ ಮಾತಾಡಿದ್ರೆ ಇವಾಗ ಮಾಡ್ತೀನಿ ಅಷ್ಟು ಮಾತ್ರ ಹೇಳ್ತಾರೆ. ಇವರು ಏನೂ ಕೆಲಸ ಮಾಡಲ್ಲ. ಇದೇ ಮುನ್ಸಿಪಲ್ ಆಫೀಸ್ ಬಿಲ್ಡಿಂಗ್ ಪಕ್ಕದಲ್ಲಿ ಕಸದ ವಿಚಾರದಲ್ಲಿ ನಾನು ಮಾಡಿರೋಂಥದ್ದು. ಇಲ್ಲಿ ಬಾಟ್ಲುಗಳೆಲ್ಲ ಇದ್ದಾವೆ, ಇಲ್ಲಿ ಬಿಯರ್ ಕುಡಿತಾರೆ. ಈ ಮುನ್ಸಿಪಲ್ ಆಫೀಸ್ ಬಿಲ್ಡಿಂಗ್ ಪಕ್ಕದಲ್ಲೇ ಬಿಯರ್ ಬಾಟ್ಲುಗಳಿದ್ದಾವೆ. ಮತ್ತು ಇಲ್ಲಿ ಕಸ ಕೂಡ ಇದೆ. ಕಸದ್ದು ವಿಚಾರದಲ್ಲೂ ನಾನು ಇವ್ರಿಗೆ ಹೇಳ್ತೇನೆ ಬಂದಿದ್ದೀನಿ. ಯಾವುದೇ ವಿಚಾರದಲ್ಲಿ ಇವರು ಕ್ರಮ ತಗೊಳ್ತಾ ಇಲ್ಲ. ನಾನು ಸುಮಾರು ಸಲ ಹೇಳಿ ಸಾಕಾಯಿತು, ಬೇಜಾರಾಗ್ತಾ ಇದೆ. ನಮ್ಮ CO ಒಳ್ಳೆಯವರು ಅಂದ್ಕೊತೀವಿ. ಹಿಂದೆ ಬಂದವರು ಎಲ್ಲ ಒಳ್ಳೆಯವರಾಗೆ ಕೆಲಸ ಮಾಡಿದರು. ಈ COಗೆ ಕಿವಿ ಮೇಲೆ ಹಾಕೋಣ ಅಂತ ಚಿಂತೆನೇ ಇಲ್ಲ. ಇವರು ಹೇಳ್ತಾರೆ ಅಷ್ಟೇ ಮಾತಿಗೆ, ನಾನು ಮಾಡಿಬಿಡ್ತೀನಿ ಅಂತ. ಯಾವುದೇ ಕಾರಣಕ್ಕೂ ಮಾಡ್ತಲ್ಲ. ಇವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ತಗೊಳ್ತಾರೋ ಇದ್ರ ಬಗ್ಗೆ ನೋಡೋಣ. ಅಲ್ಲಿವರೆಗೂ ಆಮೇಲೆ ಮಟನ್ ಮಾರ್ಕೆಟು ಈ ಇದು ದೊಡ್ಡಕೆರೆ ಬಾಗಿಲಲ್ಲಿ 18ನೇ ವಾರ್ಡ್ ಪಕ್ಕದಲ್ಲಿ, ಅಲ್ಲೇನಪ್ಪ 18ನೇ ವಾರ್ಡ್ ಪಕ್ಕದಲ್ಲಿ ಬರ್ತದೆ. ಇದು ಆನೆಕಲ್ಲಿ ಸೇರಲ್ಲ ಅಂತ ಹೇಳ್ತಾ ಇದ್ದಾರೆ. ಸುರ್ಜಕ್ನಹಳ್ಳಿ ಪಂಚಾಯತಿಗೆ ದನದ ಮಾಂಸ ಮಾಡ್ತಾ ಇದ್ದಾರೆ. ಅದಕ್ಕೆ ಪರವಾನಗಿಯೂ ಇಲ್ಲ. ಹೋದ್ಸಲಿ ಅಮರನಾಥ್ ಅಂತ CO ಬಂದಿದ್ದರು, ಅವರು ಕೂಡ ಸ್ಪಾಟ್ ವಿಸಿಟ್ ಕೊಟ್ಟರು. ಅದ್ರ ಬಗ್ಗೆ ಕ್ರಮ ಜರುಗಿಸಿರೋಂಥ ಆರೋಗ್ಯ ಅಧಿಕಾರಿ ಇಲ್ಲಿ ಮುನ್ಸಿಪಾಲಿಗೆ ಸಂಬಂಧಪಟ್ಟಂಗೆ ಲೆಟ್ರ್ ಮಾಡಿದ್ರು. ಅವರು ಅದ್ರ ಬಗ್ಗೆ ಕ್ರಮ ಜರುಗಿಸಲಿಲ್ಲ. ಈಗ ಕೇಳಿದ್ರೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ, ನೀವು ಹೋಗ್ರಿ ಸುರ್ಜಕ್ನಹಳ್ಳಿ ಪಂಚಾಯತಿಗೆ ಹೋಗ್ರಿ ಅಂತ ಹೇಳಿದ್ದಾರೆ. ಈ ವಿಚಾರದಲ್ಲಿ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನೋಡೋಣ ಮುಂದಿನ ದಿನಗಳಲ್ಲಿ. ನೋಡ್ರಿ ಊಟ ಟೈಮ್ ಆಯ್ತಾ, ಏನಾಯ್ತಾ?
ಯಾರಂದ್ರೆ ಅವ್ರು ಚೇರಲ್ಲಿ ಕುತ್ಕೊಂಬೋದು, ಯಾರಂದ್ರೆ ಅವ್ರು ಓಡಾಡ್ಬೋದು, ಏನಿದೆ ಇಲ್ಲ ಒಂದು ಸರಿ ಮಾಡಾಕೊಂಡು ಈ ಕಡೆ ಇನ್ನೊಂದು ಯಾರು ಐ ಡಿ ಕಾರ್ಡ್ ಸ್ಕ್ಯಾನರ್ ಕಳಿಸಿದ್ದೀನಿ ಅದಕ್ಕೆ ಮಾಡಿದ್ರು ರಿಸೀವ್ ಅಂತ ಹಾಕಿ ಏನ್ ಪರವಾಗಿಲ್ಲ, ನೀವೇ ಡೇಟ್ ಹಾಕಿ ರಿಸೀವ್ ಅಂತ ಪುರ್ಸಾಬೆಲ್ಲ ಈಗ ನೀವು ಆನೆಕಲ್ಲ ಪುರ್ಸಾಬೆ ಸುಡ್ಬೇಕು ಫೋಟೋ ಬಿಡ್ತಾವ ಹಾಂ ಹ್ಞೂ ನೆಕ್ಸ್ಟ್ ನೀವು ಸೂರ್ಯಕಾಂತಿ ಬರುತ್ತೆ ಅಂತ ನೋಡಿ ಪದ್ಮ ಫೋಟೋ ತಗೊಳ್ಳಿ. ಅಲ್ಲಮ್ಮ ನೀವು ಈಸ್ಕೊಳ್ಳಿ ಅದನ್ನ. ನೀವು ರಿಸೀವ್ చేసుకోಮ್ಮ. ನೀವು ರಿಸೀವ್ ಹ್ಞೂ ಇಟ್ಕೊಳಮ್ಮ ಲೆವೆಲ್ ಬರ್ತೈತೆ. ಹಾಂ ಬೇಡ ರಿಸೀವ್ ಆಗುತ್ತೆ ಅಷ್ಟೇ ಎತ್ತಿಸ್ಕೊಡ್ತಾನೆ. ಏ ರವಿ ಸಿಒ ನಂಬರ್ ಕೊಡ್ಬಾ, ಮಾತಾಡಲಿ. ಸಿಒ ನಂಬರ್ ಕೊಡ. ಪೇಪರ್ ಪ್ಲೇಟು ಆಗಿಲ್ಲ, ಏನೂ ಆಗಿಲ್ಲ. ಐಡೆಂಟಿಟಿ ಕಾರ್ಡ್ ಯಾರು ಹಾಕಲ್ಲ. ಇಲ್ಲ ಒಂದು ನಿಮಿಷ ನಾನು ಮಾಡ್ತೀನಿ. ಏನಣ್ಣ? ಅಲ್ಲ ಹಾಂ ಹಾಂ ಆಯ್ತು ಈಗ ಬರ್ತೀನಿ ಅಂತ Zero 6.